ನಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಶಿರಾಡಿ ಘಾಟ್ನಲ್ಲಿ ವರುಣನ ಅಬ್ಬರದಿಂದಾಗಿ ಮಣ್ಣು ಕುಸಿದಿದೆ. ಮಣ್ಣನ್ನ ಈಗ ತೆರವು ಕಾರ್ಯಾಚರಣೆ ನಡೆಸಿದ್ರೂ ಕೂಡ ಮತ್ತೆ ಅಲ್ಲಿ ಟ್ರಾಫಿಕ್ ಜಾಮ್ನಲ್ಲಿ ನೂರಾರು ವಾಹನಗಳು ಆ ಕಡೆಯಿಂದ ಪಾಸ್ ಆಗುವವರೆಲ್ಲರೂ ಕೂಡ ಈಗ ಸಿಲುಕು ಹಾಕಿಕೊಂಡಿದ್ದಾರೆ. ನಿರಂತರವಾಗಿ ಅಲ್ಲಿ ಮಳೆ ಬರ್ತಾ ಇರೋದ್ರಿಂದಾಗಿ ನಿನ್ನೆ ಗುಡ್ಡ ಜರಿದಿತ್ತು, ಗುಡ್ಡ ಕುಸಿತ ಆಗಿತ್ತು. ಇದರಿಂದಾಗಿ ಇವತ್ತಿಗೆ ಮಣ್ಣನ್ನ ಅಲ್ಲಿ ತೆರವು ಮಾಡಿದ್ದಾರೆ. ತೆರವು ಮಾಡಿದ್ರೂ ಕೂಡ ಟ್ರಾಫಿಕ್ ಜಾಮ್ ಮಾತ್ರ ಹಾಗೆ ಇದೆ. ವಾಹನಗಳು ಸಿಮೆಂಟ್ ರಸ್ತೆಯಲ್ಲಿ ಚೆಲ್ಲಿರುವ ಲಾರಿಗಳ ಆಯಿಲ್ ಇದೆಯಲ್ಲ, ಇದರಿಂದಾಗಿ ಅಲ್ಲಿ ಹೋಗೋದಕ್ಕೂ ಕೂಡ ಆಗ್ತಾ ಇಲ್ಲ. ಇನ್ನು ಕೂಡ ಟ್ರಾಫಿಕ್ ಜಾಮ್ ಹಾಗೆ ಇದೆ. ನೋಡಿ ಎಷ್ಟು ದೂರ ಟ್ರಾಫಿಕ್ ಜಾಮ್ ಇದೆ ಅನ್ನೋದನ್ನ ತಾವು ನೋಡ್ತಾ ಇದ್ದೀರಿ. ಮಳೆ ಬೇರೆ ಬರ್ತಾ ಇದೆ ನಿರಂತರವಾಗಿ. ಹೀಗೆಲ್ಲ ಇರುವಾಗ ಅಲ್ಲಿ ಶಿರಾಡಿ ಘಾಟ್ನಲ್ಲಿ ಹೋಗೋದೇ ಒಂದು ದೊಡ್ಡ ಚಾಲೆಂಜು. ಅದು ಗುಡ್ಡ ಕುಸಿತು, ಈ ರೀತಿ ಘಟನೆಗಳಾಯ್ತು ಅಂತ ಹೇಳಿದ್ರೆ ಮತ್ತೆ ಕೇಳೋದೇ ಬೇಡ, ಸಂಪೂರ್ಣವಾಗಿ ಅಲ್ಲಿ ಬ್ಲಾಕ್ ಆಗ್ಬಿಡುತ್ತೆ. ಆದ್ರೆ ಅಲ್ಲಿರುವಂತಹ ಸಿಬ್ಬಂದಿ ಮತ್ತೆ ಪೊಲೀಸರು, ಸ್ಥಳೀಯರೆಲ್ಲ ವೆಹಿಕಲ್ ಗಳನ್ನ ಮೂವ್ಮೆಂಟ್ ಮಾಡೋದಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಸನದ ಸಕಲೇಶಪುರ ಶಿರಾಡಿ ಘಾಟ್ನಲ್ಲಿ ನಿರಂತರ ಭಾರೀ ಮಳೆ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಭಾಗದಲ್ಲಿ ಗುಡ್ಡ ಕುಸಿತ ಉಂಟಾಗಿತ್ತು. ಆದರೆ ಬೆಳಿಗ್ಗೆ ಸಂಚಾರ ತೆರವು ಮಾಡಿದ್ರು. ಆದರೆ ಮತ್ತೆ ಪುನಃ ಇಲ್ಲಿ ಅತಿಯಾದ ಮಳೆಯಿಂದ ಟ್ರಾಫಿಕ್ ಸಾಕಷ್ಟು ವಾಹನಗಳು ಇಲ್ಲಿ ಸತ್ತಿಗಟ್ಟಿ ನಿಂತಿರುವುದನ್ನು ನೋಡಬಹುದಾಗಿದೆ. ಹಾಗೆ ಸಾಕಷ್ಟು ಜೋರಾದ ಮಳೆ ಕೂಡ ಸುರಿತಾ ಇರುವಂತದ್ದು. ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಇಲ್ಲಿ ಸಂಚಾರ ಅಸ್ತವ್ಯಸ್ತ ಆಗುವಂತಹ ಸ್ಥಿತಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಹೇಳ್ಬಹುದಾಗಿದೆ. ಈಗಾಗಲೇ ಸಾಲುಗಟ್ಟಿ ಅಂದ್ರೆ ಮಾರ್ನಹಳ್ಳಿಯಿಂದ ಮುಂಭಾಗದಲ್ಲಿ ಬರ್ತಕ್ಕಂತಹ ವಾಹನಗಳೇನಿದೆ ಅವೆಲ್ಲವೂ ಕೂಡ ಸಾಕಷ್ಟು ಕೆಳಭಾಗದಲ್ಲಿ ರಸ್ತೆಯ ಇನ್ನು ಘಾಟಿಯಿಂದ ಕೆಳಭಾಗಕ್ಕೆ ಬಂದ್ರೆ ಸಾಕಷ್ಟು ವಾಹನಗಳು ನಿಂತಲ್ಲೇ ನಿಲ್ಲುವಂತಹ ಪರಿಸ್ಥಿತಿ ಇಲ್ಲಿ ಬಂದು ಒದಗಿದೆ ಅಂತ ಹೇಳ್ಬಹುದಾಗಿದೆ. ಜೊತೆಗೆ ಈಗಾಗಲೇ ಏನು ವಾಹನ ಸಂಚಾರ ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡಲಿಕ್ಕೆ ಪೊಲೀಸರು ರಾತ್ರಿಯಿಂದ ಹರಸಾಹಸವನ್ನ ಮಾಡಿದ್ರು. ಜೊತೆಗೆ ಮಣ್ಣು ಗುಡ್ಡೆ ಬಿದ್ದಂತಹ ಸ್ಥಳವನ್ನು ಕೂಡ ತೆರವನ್ನ ಮಾಡಿದ್ರು. ಆದ್ರೆ ನಿರಂತರವಾಗಿ ಮಣ್ಣು ಕುಸಿತಾ ಇರೋದ್ರಿಂದ ಇಲ್ಲಿ ಸುಗಮ ಸಂಚಾರಕ್ಕೆ ಸಾಕಷ್ಟು ಅನಾನುಕೂಲತೆ ಆಗ್ತಾ ಇರುವಂತದ್ದು. ಖುಷ್ವಾಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ನಿರಂತರವಾಗಿ ಶಿರಾಡಿ, ಹಾಸನ ಈ ಭಾಗ ಕರಾವಳಿ ಭಾಗದಲ್ಲೆಲ್ಲ ನಿರಂತರವಾಗಿ ಮಳೆ ಇತ್ತು. ಮಳೆಯಿಂದಾಗಿ ನಿರಂತರ ಅಲ್ಲಿ ಗುಡ್ಡ ಕುಸಿತ ಪ್ರಕರಣಗಳು ಆಗಾಗ ಸಂಭವಿಸ್ತಾನೆ ಇದ್ದಾವೆ. ಈಗಲೂ ಕೂಡ ಹಂಗೆ ಆಗಿದೆ, ಗುಡ್ಡ ಕುಸಿತ ಆಗಿದೆ. ಸಕಲೇಶಪುರದ ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತ ಆಗಿದೆ. ನಿನ್ನೆ ಎಲ್ಲ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು. ಹೋಗೋದಕ್ಕೆ ವೆಹಿಕಲ್ಗಳ ಮೂವ್ಮೆಂಟ್ಗೆ ಯಾವುದೇ ಅವಕಾಶ ಇರಲಿಲ್ಲ. ಗುಡ್ಡಗಳನ್ನ ತೆರವು ಮಾಡೋ ಕಾರ್ಯಾಚರಣೆ ಮಾಡಿದ್ರು, ಕುಸಿದ ಮಣ್ಣನ್ನ ತೆರವು ಮಾಡಿದ್ರು. ಇದಾದ ನಂತರ ಈಗ ಇನ್ನೂ ಕೂಡ ಅಲ್ಲಿ ಟ್ರಾಫಿಕ್ ಜಾಮ್ ಹಂಗೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ನಿಧಾನವಾಗಿ ಈಗ ವೆಹಿಕಲ್ಗಳನ್ನ ಮೂವ್ ಮಾಡಿಸ್ತಾ ಇದ್ದಾರೆ. ನಿರಂತರವಾಗಿ ಮಳೆಯಾಗ್ತಾ ಇದೆ. ಶಿರಾಡಿ ಘಾಟ್ನಲ್ಲಿ ವರುಣನ ಅಬ್ಬರದಿಂದಾಗಿ ಮಣ್ಣು ಕುಸಿದಿದೆ. ಮಣ್ಣನ್ನ ಈಗ ತೆರವು ಕಾರ್ಯಾಚರಣೆ ನಡೆಸಿದ್ರೂ ಕೂಡ ಮತ್ತೆ ಅಲ್ಲಿ ಟ್ರಾಫಿಕ್ ಜಾಮ್ನಲ್ಲಿ ನೂರಾರು ವಾಹನಗಳು ಆ ಕಡೆಯಿಂದ ಪಾಸ್ ಆಗುವವರೆಲ್ಲರೂ ಕೂಡ ಈಗ ಸಿಲುಕು ಹಾಕಿಕೊಂಡಿದ್ದಾರೆ. ನಿರಂತರವಾಗಿ ಅಲ್ಲಿ ಮಳೆ ಬರ್ತಾ ಇರೋದ್ರಿಂದಾಗಿ ನಿನ್ನೆ ಗುಡ್ಡ ಜರಿದಿತ್ತು, ಗುಡ್ಡ ಕುಸಿತ ಆಗಿತ್ತು. ಇದರಿಂದಾಗಿ ಇವತ್ತಿಗೆ ಮಣ್ಣನ್ನ ಅಲ್ಲಿ ತೆರವು ಮಾಡಿದ್ದಾರೆ. ತೆರವು ಮಾಡಿದ್ರೂ ಕೂಡ ಟ್ರಾಫಿಕ್ ಜಾಮ್ ಮಾತ್ರ ಹಾಗೆ ಇದೆ. ವಾಹನಗಳು ಸಿಮೆಂಟ್ ರಸ್ತೆಯಲ್ಲಿ ಚೆಲ್ಲಿರುವ ಲಾರಿಗಳ ಆಯಿಲ್ ಇದೆಯಲ್ಲ, ಇದರಿಂದಾಗಿ ಅಲ್ಲಿ ಹೋಗೋದಕ್ಕೂ ಕೂಡ ಆಗ್ತಾ ಇಲ್ಲ. ಇನ್ನು ಕೂಡ ಟ್ರಾಫಿಕ್ ಜಾಮ್ ಹಾಗೆ ಇದೆ. ನೋಡಿ ಎಷ್ಟು ದೂರ ಟ್ರಾಫಿಕ್ ಜಾಮ್ ಇದೆ ಅನ್ನೋದನ್ನ ತಾವು ನೋಡ್ತಾ ಇದ್ದೀರಿ. ಮಳೆ ಬೇರೆ ಬರ್ತಾ ಇದೆ ನಿರಂತರವಾಗಿ. ಹೀಗೆಲ್ಲ ಇರುವಾಗ ಅಲ್ಲಿ ಶಿರಾಡಿ ಘಾಟ್ನಲ್ಲಿ ಹೋಗೋದೇ ಒಂದು ದೊಡ್ಡ ಚಾಲೆಂಜು. ಅದು ಗುಡ್ಡ ಕುಸಿತು, ಈ ರೀತಿ ಘಟನೆಗಳಾಯ್ತು ಅಂತ ಹೇಳಿದ್ರೆ ಮತ್ತೆ ಕೇಳೋದೇ ಬೇಡ, ಸಂಪೂರ್ಣವಾಗಿ ಅಲ್ಲಿ ಬ್ಲಾಕ್ ಆಗ್ಬಿಡುತ್ತೆ. ಆದ್ರೆ ಅಲ್ಲಿರುವಂತಹ ಸಿಬ್ಬಂದಿ ಮತ್ತೆ ಪೊಲೀಸರು, ಸ್ಥಳೀಯರೆಲ್ಲ ವೆಹಿಕಲ್ ಗಳನ್ನ ಮೂವ್ಮೆಂಟ್ ಮಾಡೋದಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಸನದ ಸಕಲೇಶಪುರ ಶಿರಾಡಿ ಘಾಟ್ನಲ್ಲಿ ನಿರಂತರ ಭಾರೀ ಮಳೆ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಭಾಗದಲ್ಲಿ ಗುಡ್ಡ ಕುಸಿತ ಉಂಟಾಗಿತ್ತು. ಆದರೆ ಬೆಳಿಗ್ಗೆ ಸಂಚಾರ ತೆರವು ಮಾಡಿದ್ರು. ಆದರೆ ಮತ್ತೆ ಪುನಃ ಇಲ್ಲಿ ಅತಿಯಾದ ಮಳೆಯಿಂದ ಟ್ರಾಫಿಕ್ ಸಾಕಷ್ಟು ವಾಹನಗಳು ಇಲ್ಲಿ ಸತ್ತಿಗಟ್ಟಿ ನಿಂತಿರುವುದನ್ನು ನೋಡಬಹುದಾಗಿದೆ. ಹಾಗೆ ಸಾಕಷ್ಟು ಜೋರಾದ ಮಳೆ ಕೂಡ ಸುರಿತಾ ಇರುವಂತದ್ದು. ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ
ಇಲ್ಲಿ ಸಂಚಾರ ಅಸ್ತವ್ಯಸ್ತ ಆಗುವಂತಹ ಸ್ಥಿತಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಈಗಾಗಲೇ ಸಾಲುಗಟ್ಟಿ ಅಂದ್ರೆ ಮಾರ್ನಹಳ್ಳಿಯಿಂದ ಮುಂಭಾಗದಲ್ಲಿ ಬರ್ತಕ್ಕಂತಹ ವಾಹನಗಳೇನಿದೆ ಅವೆಲ್ಲವೂ ಕೂಡ ಸಾಕಷ್ಟು ಕೆಳಭಾಗದಲ್ಲಿ ರಸ್ತೆಯ ಇನ್ನು ಘಾಟಿಯಿಂದ ಕೆಳಭಾಗಕ್ಕೆ ಬಂದ್ರೆ ಸಾಕಷ್ಟು ವಾಹನಗಳು ನಿಂತಲ್ಲೇ ನಿಲ್ಲುವಂತಹ ಪರಿಸ್ಥಿತಿ ಇಲ್ಲಿ ಬಂದು ಒದಗಿದೆ ಅಂತ ಹೇಳ್ಬೋದಾಗಿದೆ. ಜೊತೆಗೆ ಈಗಾಗಲೇ ಏನು ವಾಹನ ಸಂಚಾರ ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡಲಿಕ್ಕೆ ಪೊಲೀಸರು ರಾತ್ರಿಯಿಂದ ಹರಸಾಹಸವನ್ನ ಮಾಡಿದ್ರು. ಜೊತೆಗೆ ಮಣ್ಣು ಗುಡ್ಡೆ ಬಿದ್ದಂತ ಸ್ಥಳವನ್ನು ಕೂಡ ತೆರವನ್ನ ಮಾಡಿದ್ರು. ಆದ್ರೆ ನಿರಂತರವಾಗಿ ಮಣ್ಣು ಕುಸಿತಾ ಇರೋದ್ರಿಂದ ಇಲ್ಲಿ ಸುಗಮ ಸಂಚಾರಕ್ಕೆ ಸಾಕಷ್ಟು ಅನಾನುಕೂಲತೆ ಆಗ್ತಾ ಇರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ನಿರಂತರವಾಗಿ ಶಿರಾಡಿ, ಹಾಸನ ಈ ಭಾಗ ಕರಾವಳಿ ಭಾಗದಲ್ಲೆಲ್ಲ ನಿರಂತರವಾಗಿ ಮಳೆ ಇತ್ತು. ಮಳೆಯಿಂದಾಗಿ ನಿರಂತರ ಅಲ್ಲಿ ಗುಡ್ಡ ಕುಸಿತ ಪ್ರಕರಣಗಳು ಆಗಾಗ ಸಂಭವಿಸ್ತಾನೆ ಇದ್ದಾವೆ. ಈಗಲೂ ಕೂಡ ಹಂಗೆ ಆಗಿದೆ, ಗುಡ್ಡ ಕುಸಿತ ಆಗಿದೆ. ಸಕಲೇಶ್ಪುರದ ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತ ಆಗಿದೆ. ನಿನ್ನೆ ಎಲ್ಲ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು. ಹೋಗೋದಕ್ಕೆ ವೆಹಿಕಲ್ಗಳ ಮೂವ್ಮೆಂಟ್ಗೆ ಯಾವುದೇ ಅವಕಾಶ ಇರಲಿಲ್ಲ. ಗುಡ್ಡಗಳನ್ನ ತೆರವು ಮಾಡೋ ಕಾರ್ಯಾಚರಣೆ ಮಾಡಿದ್ರು, ಕುಸಿದ ಮಣ್ಣನ್ನ ತೆರವು ಮಾಡಿದ್ರು. ಇದಾದ ನಂತರ ಈಗ ಇನ್ನೂ ಕೂಡ ಅಲ್ಲಿ ಟ್ರಾಫಿಕ್ ಜಾಮ್ ಹಂಗೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ನಿಧಾನವಾಗಿ ಈಗ ವೆಹಿಕಲ್ಗಳನ್ನ ಮೂವ್ ಮಾಡಿಸ್ತಾ ಇದ್ದಾರೆ. ನಿರಂತರವಾಗಿ ಮಳೆ ಆಗ್ತಾ ಇದೆ. ಶಿರಾಡಿ ಘಾಟ್ನಲ್ಲಿ ವರುಣನ ಅಬ್ಬರದಿಂದಾಗಿ ಮಣ್ಣು ಕುಸಿದಿದೆ. ಮಣ್ಣನ್ನ ಈಗ ತೆರವು ಕಾರ್ಯಾಚರಣೆ ನಡೆಸಿದ್ರೂ ಕೂಡ ಮತ್ತೆ ಅಲ್ಲಿ ಟ್ರಾಫಿಕ್ ಜಾಮ್ನಲ್ಲಿ ನೂರಾರು ವಾಹನಗಳು ಆ ಕಡೆಯಿಂದ ಪಾಸ್ ಆಗುವವರೆಲ್ಲರೂ ಕೂಡ ಈಗ ಸಿಲುಕು ಹಾಕಿಕೊಂಡಿದ್ದಾರೆ. ನಿರಂತರವಾಗಿ ಅಲ್ಲಿ ಮಳೆ ಬರ್ತಾ ಇರೋದ್ರಿಂದಾಗಿ ನಿನ್ನೆ ಗುಡ್ಡ ಜರಿದಿತ್ತು, ಗುಡ್ಡ ಕುಸಿತ ಆಗಿತ್ತು. ಇದರಿಂದಾಗಿ ಇವತ್ತಿಗೆ ಮಣ್ಣನ್ನ ಅಲ್ಲಿ ತೆರವು ಮಾಡಿದ್ದಾರೆ. ತೆರವು ಮಾಡಿದ್ರೂ ಕೂಡ ಟ್ರಾಫಿಕ್ ಜಾಮ್ ಮಾತ್ರ ಹಾಗೆ ಇದೆ. ವಾಹನಗಳು ಸಿಮೆಂಟ್ ರಸ್ತೆಯಲ್ಲಿ ಚೆಲ್ಲಿರುವ ಲಾರಿಗಳ ಆಯಿಲ್ ಇದೆಯಲ್ಲ, ಇದರಿಂದಾಗಿ ಅಲ್ಲಿ ಹೋಗೋದಕ್ಕೂ ಕೂಡ ಆಗ್ತಾ ಇಲ್ಲ. ಇನ್ನು ಕೂಡ ಟ್ರಾಫಿಕ್ ಜಾಮ್ ಹಾಗೆ ಇದೆ. ನೋಡಿ ಎಷ್ಟು ದೂರ ಟ್ರಾಫಿಕ್ ಜಾಮ್ ಇದೆ ಅನ್ನೋದನ್ನ ತಾವು ನೋಡ್ತಾ ಇದ್ದೀರಿ. ಮಳೆ ಬೇರೆ ಬರ್ತಾ ಇದೆ ನಿರಂತರವಾಗಿ. ಹೀಗೆಲ್ಲ ಇರುವಾಗ ಅಲ್ಲಿ ಶಿರಾಡಿ ಘಾಟ್ನಲ್ಲಿ ಹೋಗೋದೇ ಒಂದು ದೊಡ್ಡ ಚಾಲೆಂಜು. ಅದು ಗುಡ್ಡ ಕುಸಿತು, ಈ ರೀತಿ ಘಟನೆಗಳಾಯ್ತು ಅಂತ ಹೇಳಿದ್ರೆ ಮತ್ತೆ ಕೇಳೋದೇ ಬೇಡ, ಸಂಪೂರ್ಣವಾಗಿ ಅಲ್ಲಿ ಬ್ಲಾಕ್ ಆಗ್ಬಿಡುತ್ತೆ. ಆದ್ರೆ ಅಲ್ಲಿರುವಂತಹ ಸಿಬ್ಬಂದಿ ಮತ್ತೆ ಪೊಲೀಸರು, ಸ್ಥಳೀಯರೆಲ್ಲ ವೆಹಿಕಲ್ಗಳನ್ನ ಮೂವ್ಮೆಂಟ್ ಮಾಡೋದಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಸನದ ಸಕಲೇಶ್ಪುರ ಶಿರಾಡಿ ಘಾಟ್ನಲ್ಲಿ ನಿರಂತರ ಭಾರಿ ಮಳೆ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಭಾಗದಲ್ಲಿ ಗುಡ್ಡ ಕುಸಿತ ಉಂಟಾಗಿತ್ತು. ಆದ್ರೆ ಬೆಳಿಗ್ಗೆ ಸಂಚಾರ ತೆರವು ಮಾಡಿದ್ರು. ಆದ್ರೆ ಮತ್ತೆ ಪುನಃ ಇಲ್ಲಿ ಅತಿಯಾದ ಮಳೆಯಿಂದ ಟ್ರಾಫಿಕ್ ಭಾರಿ ಸಾಕಷ್ಟು ವಾಹನಗಳು ಇಲ್ಲಿ ಸರ್ತಿಗಟ್ಟಿ ನಿಂತಿರುವುದನ್ನು ನೋಡಬಹುದಾಗಿದೆ. ಹಾಗೆ ಸಾಕಷ್ಟು ಜೋರಾದ ಮಳೆ ಕೂಡ ಸುರಿತಾ ಇರುವಂತದ್ದು. ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಇಲ್ಲಿ ಸಂಚಾರ ಅಸ್ತವ್ಯಸ್ತ ಆಗುವಂತಹ ಸ್ಥಿತಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಈಗಾಗಲೇ ಸಾಲುಗಟ್ಟಿ ಅಂದ್ರೆ ಮಾರ್ನಹಳ್ಳಿಯಿಂದ ಮುಂಭಾಗದಲ್ಲಿ ಬರ್ತಕ್ಕಂತಹ ವಾಹನಗಳೇನಿದೆ ಅವೆಲ್ಲವೂ ಕೂಡ ಸಾಕಷ್ಟು ಕೆಳಭಾಗದಲ್ಲಿ ರಸ್ತೆಯ ಇನ್ನು ಘಾಟಿಯಿಂದ ಕೆಳಭಾಗಕ್ಕೆ ಬಂದ್ರೆ ಸಾಕಷ್ಟು ವಾಹನಗಳು ನಿಂತಲ್ಲೇ ನಿಲ್ಲುವಂತಹ ಪರಿಸ್ಥಿತಿ ಇಲ್ಲಿ ಬಂದು ಒದಗಿದೆ ಅಂತ ಹೇಳ್ಬೋದು.